ಮುಂಚೆ ಒಂದು ಸ್ಮಾಲ್ ಕ್ವಶನ್. ಸೈತಾನನಿಗೆ ನಮ್ಮಿಂದ ಏನು ಕಿತ್ಕೊಳ್ಳಿಕ್ಕೆ ಇಷ್ಟ? ಪ್ರಾರ್ಥನೆಯ ಪ್ರಾರ್ಥನೆಗಿಂತ ಮೇಲಾಗಿ ಸೈತಾನನಿಗೆ ನಮ್ಮ ಡಿಗ್ರಿ ಬೇಡ, ನಮ್ಮಲ್ಲಿರುವಂತಹ ಹಣ ಬೇಡ, ಅಥವಾ ನಮ್ಮಲ್ಲಿರುವಂತಹ ಏನು ಟ್ಯಾಲೆಂಟ್ ಉಂಟಲ್ಲ ಅದು ಅವನಿಗೆ ಬೇಡ. ಯಾಕಂದ್ರೆ ನಮಗಿಂತ ಜಾಸ್ತಿ ಟ್ಯಾಲೆಂಟ್ ಅವನ ಹತ್ರ ಉಂಟು. ಸೊ ಅವನಿಗೆ ಏನಂತ ಹೇಳಿದ್ರೆ, ನಾವು ದೇವರ ಸನ್ನಿಧಾನದಲ್ಲಿ ಜಾಯ್ ಉಂಟಲ್ಲ, ಆ ಸ್ಮೈಲ್ ದೇವರು ನಿಮ್ಮಲ್ಲಿ ಕೊಟ್ಟಿದ್ದಾರಲ್ಲ, ಅದು ಯಾರಿಂದಲೂ ಕೊಡ್ಲಿಕ್ಕೆ ಆಗುದಿಲ್ಲ. ಯಾರು ಕೊಟ್ಟರು ಕೂಡ ಇಟ್ಸ್ ಫಾರ್ ಅ ಟೈಮ್ ಪೀರಿಯಡ್. ಸೊ ಅವರಿಗೆ ಏನು ನಿಮಗೆ ಸಂತೋಷ ಕೊಡ್ಬೋದಲ್ಲ, ಅದು ಇಟ್ಸ್ ಫಾರ್ ಅ ಟೈಮ್ ಪೀರಿಯಡ್. ಅದು ನಮ್ಮ ದೇವರ ನಿತ್ಯ ಜೀವದ ಸಂತೋಷವನ್ನು ನಮ್ಮೆಲ್ಲರಿಗೂ ಕೊಟ್ಟಿದ್ದಾರೆ. ಅದೆಲ್ಲರಿಗೂ ಅಲ್ಲ, ಅವರ ಮಕ್ಕಳಾದವರಿಗೆ ಮಾತ್ರ. ಮಕ್ಕಳು ಅವರ ಮಕ್ಕಳು ಎಷ್ಟು ಪ್ರೀತಿ ಮಾಡ್ತಾರಲ್ಲ, ಅದು ಯಾರು ಮಾಡಲಿಕ್ಕೂ ಆಗುದಿಲ್ಲ. ಸೊ ಇವತ್ತು ನಾವು ಆ ಒಂದು ಸನ್ನಿಧಾನದಲ್ಲಿ ನಾವು ತುಂಬಾ ಜಾಯ್ಫುಲ್ ಆಗಿ, ಅದೊಂದು ನಮಗೆ ಫ್ರೀ ಗಿಫ್ಟ್. ಆ ಒಂದು ನಿತ್ಯ ಜೀವನದೊಟ್ಟಿಗೆ ಇದೊಂದು ಫ್ರೀ ಗಿಫ್ಟ್ ಆಗಿದೆ, ಜಾಯ್ಫುಲ್. ನಾವು ಹೇಗೆ ಹೆವೆನಲ್ಲಿ ಇರ್ತೇವಲ್ಲ, ಹಾಗೆ ನಾವು ಅರ್ಥಲ್ಲೂ ಕೂಡ ಇರ್ತೇವೆ. ಆ ಒಂದು ಪ್ರಸನ್ನತೆಯಲ್ಲಿರುವಂತಹ ಜಾಯ್ ಅದು ನಿಮಗೆ ಬೇರೆ ಎಲ್ಲಿಯೂ ಸಿಗುವುದಿಲ್ಲ. ನಾವು ಡೈಲಿ ಲೈಫಲ್ಲಿ ನೋಡೋದಾದ್ರೂ ಕೂಡ ಸೌಲ್ ಒಂದು ವಿಕ್ಟರಿ, ಅಂದ್ರೆ ಆ ಒಂದು ಯುದ್ಧಕ್ಕೆ ಹೋಗಿ ಬರೋತ್ತಿಗೆ ಜನರೆಲ್ಲ ಏನಿರ್ತಿದ್ರು, 1000 ಜನವನ್ನು ಕೊಂದು ಬಂದ ಡೇವಿಡ್ ಅವನು ಕೊಂದು ಬರುವತ್ತಿಗೆ ಅವನು ಕೊಂದದ್ದು ಗೊಳ್ಳಿ ಅಂತ ನನ್ನ ಮಾತ್ರ, ಆದ್ರೆ ಅವನು ಸಾಯಿಸಿ ಬರುವತ್ತಿಗೆ ಏನೇನು 10,000 ಜನರನ್ನು ಕೊಂದು ಬಂದ ಅಂತ. ಸೊ ಇವತ್ತು ನಾವು ದೇವರಿಗೋಸ್ಕರ ನಿಲ್ಲುವುದಾದರೆ ದೇವರು ನಮ್ಮನ್ನು ಕೂಡ ಮೇಲೆತ್ತುವವನಾಗಿದ್ದಾನೆ. ಸೊ ಕಮ್ ಲೆಟ್ us all join in his presence.
ಇವತ್ತು ನಮ್ಮ ಪ್ರಾರ್ಥನೆ ಅದಾಗಿರಬೇಕು, ನಮ್ಮ ಆಸೆ ಅದಾಗಿರಬೇಕು. ಎಡಬಿಡದೆ ನನ್ನ ಯೇಸುವನ್ನು ನಾನು ಕೊಂಡಾಡುತ್ತೇನೆ. ಯಾಕಂದ್ರೆ ಅವನು ನನಗೋಸ್ಕರ ಬಂದಂತ ದೇವರಾಗಿದ್ದಾನೆ, ನನಗೋಸ್ಕರ ನನ್ನ ಸಂಗಡ ನಡೆಯುವಂತ ದೇವರಾಗಿದ್ದಾನೆ, ನನಗೋಸ್ಕರ ಎಲ್ಲವನ್ನು ಬಿಟ್ಟು ನಮ್ಮನ್ನು ಪ್ರೀತಿ ಮಾಡಿದಂತ ದೇವರಾಗಿದ್ದಾನೆ. Yes, Father, we love you, Father. We love you, we love you, Master. ಇಲ್ಲಿ ಬಂದಿರುವಂತ ಪ್ರತಿಯೊಂದು ಪ್ರಾಣವನ್ನು, ಅವರ ಮನಸ್ಸನ್ನು ಮುಟ್ಟುವಾಗನಾಗಿದ್ದಾನೆ ಸ್ವಾಮಿ. ಅವರ ಚಿಂತೆ, ಅವರ ಆಲೋಚನೆ ನೀನು ಬಂದಾತನಾಗಿದ್ದಾನೆ ಸ್ವಾಮಿ. ಅವರ ಕಷ್ಟವನ್ನು ನೀನು ಬಂದಾತನಾಗಿದ್ದಾನೆ ಸ್ವಾಮಿ. ಅವರ ಕಷ್ಟಕ್ಕಿಂತ ಮೇಲಾಗಿ ನೀನಾಗಿದ್ದೇನೆ ಸ್ವಾಮಿ. ನಿನ್ನ ನಾಮ ಒಂದು ಸಾಕು ತಂದೆ ಸ್ವಾಮಿ. Hallelujah. It's all glory to eyes. Just welcome His love. Just welcome His love. ಯಾಕಂದ್ರೆ ದೇವರು ತನ್ನ ಒಬ್ಬನೇ ಮಗನನ್ನು ಆ ಪ್ರೀತಿಯಿಂದ ಮಾತನಾಡಿದ. Only because of that love, God has given you. It's all glory to eyes. Just welcome.
ಲೋಕದಲ್ಲೆಲ್ಲರೂ ನಮ್ಮನ್ನು ಮರೆತು ಬಿಟ್ಟರು. The only one God never ever forsake us. That is our speciality of God. ನೀನು ಅವರಿಗೆ ಏನು ಮಾಡಬೇಕಂತಿರಲಿಲ್ಲ. He have done already for us. That is the great thing. ಜೋರಾದ ಚಪ್ಪಲೊಂದಿಗೆ ನೋಡಿನ ದಾವೀದನ ಕಿನ್ನಾರೆಯಲ್ಲಿ ಬಾರಿಸುವುದಕ್ಕೆ ದೆವ್ವಗಳು ಓಡುತ್ತವೆ. ಅದೇ ಸೇಮ್ ಆತ್ಮ ನಿಮ್ಮಲ್ಲಿ the same spirit. ದೇವರೆಲ್ಲರಿಗೂ ಕೊಡೋದಕ್ಕೆ ಸಮಾನತೆ ಕೊಡ್ತಾನೆ. ದೇವರ ಪ್ರಸನ್ನತೆ it will continue with its flow. It is everlasting water. Oh, hallelujah. But we see in the Genesis, ನಾವು ಆದಿಕಾಂಡ ನೋಡೋದಿದೆ, ಒಂದು ಪ್ರೊಫೆಟಿಕ್ ಆಗ್ತದೆ. ಅಬ್ರಹಾಂ ಆಗರ ಒಂದು ಮರುಭೂಮಿ ಇದ್ದಂಥ ಸಮಯದಲ್ಲಿ ಅವರ ಸಂಗಡ ಯಾರು ಇಲ್ಲ. ಅವಳು ಮಾಡದಂಥ ತಪ್ಪಿಗೆ she is to bear that punishment. ಇವತ್ತು ಅನೇಕರು ನೀವು ಮಾಡದಂಥ ತಪ್ಪಿಗೆ ನೀವು ಆ ವಿಲ್ಡರ್ನೆಸ್ ಅಲ್ಲಿ ಇದ್ದೀರಿ, ಆ ಮರುಭೂಮಿಯಲ್ಲಿ ನೀವಿದ್ದೀರಿ.
ಯು ಡೋಂಟ್ ನೋ ವೈ. ಆ ನಿಮ್ಮ ಕಣ್ಣಲ್ಲಿ ನೀರನ್ನು ಈಗ ಕಗ್ಗರಳು ಕೂಗ್ತೇವೆ. ಆ ಒಂದು ಸ್ಮೈಲ್ ಮಗುವನ್ನು ಇಟ್ಕೊಂಡು ದೇವರೇ ದೇವರೇ ಅಂತ. ಅವಳ ಸಂಗಡ ಯಾರು ಇರಲಿಲ್ಲ. 4 ದಿಕ್ಕನ್ನು ಕೂಡ ಬರದು ಮಣ್ಣಿಂದ ತುಂಬಿದೆ. ಸ್ಪೆಷಲ್ ಐ ಆಫ್ ಗಾಡ್, ದೇವರ ಕಣ್ಣು, ಆ ಪ್ರೀತಿಯ ಕಣ್ಣು ಹಗ್ಗಾರನ್ನು. When there is no eyes looking to her, the God eye is seen to her. The same love of God is seen to you. ಎಲ್ಲಿ ಕಾಣದಂತ ನೀರು ದೇವರು ಅವಳನ್ನು ನೋಡೋದಿಗೆ ನೀರು. ಇವತ್ತು ನಿಮಗೆ ಅನೇಕ ರೀತಿಯಲ್ಲಿ ದಾರಿಗಳು ಕಾಣದೇ ಇರಬಹುದು. ಯಾರು ನಿಮ್ಮ ಸಂಗಡ ಇರದಿರಬಹುದು. ನಿಮ್ಮ ಕಷ್ಟವನ್ನು ಹೊರತು ನೀವು ಆ ಮರುಭೂಮಿಯಲ್ಲಿ ಇರಬಹುದು. ಆದರೆ ದೇವರು ಹೇಳ್ತಾರೆ ಆ ಪ್ರೀತಿಯ ಕಣ್ಣು ನಿಮ್ಮನ್ನು ನೋಡಿ. The eye of the Lord, ಅದು ನಿಮ್ಮ ಹೃದಯವನ್ನು ನೋಡುವಾಗ. ನಮ್ಮ ದೇವರ ಅಂತರಂಗವನ್ನು ನೋಡುವಂತ ದೇವರಾಗಿದೆ. ನೋಡಿ ಔಟರ್, ನೀವು ಹೊರಗಡೆ ಎಷ್ಟೇ ಚಂದವಾಗಿರಬಹುದು, ಆದರೆ ದೇವರು ನೋಡುವಂಥದ್ದು ನಿಮ್ಮ ಹೃದಯವನ್ನು. The same water is going to flow you right now in the name of Lord Jesus. Oh Jesus. See the beauty of God. See the beauty of God. ಯಾರು ಬಿಸರಿ ಆಗ್ತಾರೋ ಅವರನ್ನು ದೇವರು ಎತ್ತಿ ಇಡ್ತಾರೆ. The same way ದೇವರು ಅವರನ್ನು ಮರುಭೂಮಿಯಲ್ಲಿ ಬಿಟ್ಟಾಗಿಲ್ಲ, ಆದರೆ ದೇವರು ಅವರ ಸಂತಾನವನ್ನು ಮರುಭೂಮಿಯಲ್ಲಿ ಎಬ್ಬಿಸಿದ್ದಾರೆ. That is our God. That is our God. That is our great thing of God. Oh God, Jesus. Hallelujah. Who can say this? See this line. This is the beauty of that. ಯಾರು ಅರಿಯಾದ ನನ್ನ ಹುಡುಗಿ ಬಂದ ಒಳ್ಳೆಯ
ಅವರ ಕೆಲಸವನ್ನು, ಅವರ ಪರ್ಸನಲ್ ಲೈಫ್ ನೀನು ಹುಟ್ಟುವಾತನಾಗಿರುತ್ತಾನೆ. ಎಲ್ಲವೂ ನಿನ್ನ ಚಿತ್ತದಂತೆ ಒಳ್ಳೆಯದೇ ಆಗುವಂತೆ ಅವರಿಗೆ ಬಾಗಿಲನ್ನು ತೆರೆಯುವಾತನಾಗಿ ನಿನ್ನ ಭಾಗವನ್ನು ಕೂಡ ನಿನ್ನ ಕೈ ಪ್ರತಿಯೊಬ್ಬೊಬ್ಬರನ್ನು ಕೂಡ ಕಾದು ಕಾಪಾಡಬೇಕಾಗಿ ನಿನ್ನ ಪ್ರೀತಿ, ನಿನ್ನ ಕರುಣೆ, ನಿನ್ನ ಕೃಪೆಗಾಗಿ ಸ್ತೋತ್ರ. ಆಮೆನ್. ಸತ್ಯವೇದ ಪುಸ್ತಕದಲ್ಲಿ 1 ಪೇತ್ರ ಪತ್ರಿಕೆ 5ನೇ ಅಧ್ಯಾಯ ಅದರಲ್ಲಿ 8ನೇ ವಾಕ್ಯವನ್ನು ಯಾರಾದರೂ ಗಟ್ಟಿಯಾದ ಶಬ್ದದಲ್ಲಿ ಓದಬಹುದು. ಫಸ್ಟ್ ಪೀಟರ್ ಚಾಪ್ಟರ್ 5 ವರ್ಸಸ್ 8. ಸ್ವಸ್ಥ ಚಿತ್ತರಾಗಿರಿ, ಎಚ್ಚರವಾಗಿರಿ, ನಿಮ್ಮ ವಿರೋಧಿಯಾಗಿರುವ ಸೈತಾನನು ಗರ್ಜಿಸುವ ಸಿಂಹದೋಪಾದಿಯಲ್ಲಿ ಯಾರನ್ನು ನುಂಗಲಿ ಎಂದು ಹುಡುಕುತ್ತಾ ತಿರುಗುತ್ತಾನೆ. ನೀವು ನಂಬಿಕೆಯಲ್ಲಿ ದೃಢವಾಗಿದ್ದು ಅವನನ್ನು ಎದುರಿಸಿರಿ ಎಂಬುದಾಗಿ. ಇಲ್ಲಿ ನೋಡಿ, ಪೇತ್ರನು ಬರೆಯುತ್ತಿದ್ದಾನೆ, ಸೈತಾನನ ಬಗ್ಗೆ ಬರೆಯುತ್ತಿದ್ದಾನೆ. ಅಂದ್ರೆ ಸೈತಾನ ಏನ್ ಮಾಡ್ತಾನೆ ಎಂಬುದಾಗಿ ಈ ಒಂದು ವಾಕ್ಯದಲ್ಲಿ ನಾವು ಕಾಣಲಿಕ್ಕೆ ಸಾಧ್ಯವಾಗುತ್ತದೆ. ಸೈತಾನ ನಮ್ಮನ್ನು ಮುಟ್ಲಿಕ್ಕೆ ಆಗುವುದಿಲ್ಲ. ಸೈತಾನನಿಗೆ ನಿಮ್ಮನ್ನು ಮುಟ್ಟುವ ಅಧಿಕಾರ ಇಲ್ಲ. ಸೈತಾನನಿಗೆ ನಿಮ್ಮನ್ನು ಕೊಲ್ಲಲಿಕ್ಕೆ ಅಧಿಕಾರ ಇಲ್ಲ. ಸೈತಾನನಿಗೆ ನಿಮ್ಮನ್ನು ಹಾಳು ಮಾಡುವ ಅಧಿಕಾರ ಇಲ್ಲ. ಸೈತಾನ ಏನ್ ಮಾಡ್ತಾನೆ ಗೊತ್ತಾ? ಸೈತಾನ ನಿಮ್ಮನ್ನೇ ನೀವು ಹಾಳು ಮಾಡುವಂತೆ ಮಾಡ್ತಾನೆ. ಇವತ್ತು ನಾನು ಏನ್ ಹೇಳ್ತೇನೆ ಅಂತ ಹೇಳಿದ್ರೆ, ಸೈತಾನ ನಮ್ಮ ಜೀವಿತದಲ್ಲಿ ಏನ್ ಮಾಡ್ತಾನೆ ಅಂತ ಹೇಳಿದ್ರೆ, ನಮ್ಮ ಮನಸ್ಸುಗಳನ್ನು ಬದಲಾಯಿಸ್ತಾನೆ. ದೇವರು ನಮಗೆ ಒಂದು ಗುರಿಯನ್ನಿಟ್ಟಿದ್ದಾನೆ. ಪರಲೋಕ ನಮ್ಮ ಗುರಿಯಾಗಿದೆ. ಈ ಪರಲೋಕದ ಕಡೆಗೆ ನಾವು ಹೋಗುವಾಗ ಈ ಸೈತಾನ ಏನ್ ಮಾಡ್ತಾನೆ ಗೊತ್ತುಂಟಾ? ಅರ್ಧ ದಾರಿಯಲ್ಲಿ ಬರುವಾಗ ನಮ್ಮ ಮನಸ್ಸನ್ನು ಏನ್ ಮಾಡ್ತಾನೆ, ಅವರು ಡೈವರ್ಟ್ ಮಾಡ್ತಾನೆ. ಮನಸ್ಸು ಯಾವಾಗ ಡೈವರ್ಟ್ ಆಗ್ತದ, ಆಗ ನಮ್ಮ ಗುರಿ ರೀಚ್ ಆಗ್ಲಿಕ್ಕೆ ಆಗುವುದಿಲ್ಲ. ಅಂದ್ರೆ ಸೈತಾನನು ಏನ್ ಮಾಡ್ತಾನೆ ಅಂತ ಹೇಳಿದ್ರೆ, ನಮ್ಮನ್ನು ಚಂಚಲ ಮಾಡ್ತಾನೆ, ಅಲ್ಲಿ ಅವನು ಡಿಸ್ಟ್ರಾಕ್ಟ್ ಮಾಡ್ತಾನೆ. ಅವನು ಸಿಂಹ ಅಲ್ಲ, ಸಿಂಹದ ನಟನೆ ಮಾಡುವ. ಅದಕ್ಕೆ ಇಲ್ಲಿ ಪೇತ್ರನು ಬರೆಯುತ್ತಿದ್ದಾರೆ ಅಂತ ಹೇಳಿದ್ರೆ, ಸ್ವಸ್ಥ ಚಿತ್ತರಾಗಿರಿ, ಎಚ್ಚರವಾಗಿರಿ. ಸ್ವಸ್ಥ ಚಿತ್ತರಾಗಿರಿ ಮತ್ತು ಎಚ್ಚರವಾಗಿರಿ ಎಂಬುದಾಗಿ. ಇವತ್ತು ಅನೇಕರ ಜೀವಿತದಲ್ಲಿ ಸೈತಾನನು ಏನ್ ಮಾಡ್ತಾರೆ ಅಂತ ಹೇಳಿದ್ರೆ, ಪ್ರತಿಯೊಬ್ಬೊಬ್ಬರ ಜೀವಿತದಲ್ಲಿ ಅವರು ಅಟ್ಯಾಕ್ ಮಾಡೋದು ಎಲ್ಲಿ ಗೊತ್ತುಂಟ? ಎಲ್ಲಿಗೆ? ಮನಸ್ಸಿಗೆ. ಮನಸ್ಸಿಗೆ. ದಾವೀದನನ್ನು ನೋಡ್ರಿ. ದಾವೀದ ಯಾರಾಗಿದ್ದ? ದೇವರಿಗೆ ಹೃದಯಕ್ಕೆ ಒಪ್ಪುವ ಒಬ್ಬ ಮನುಷ್ಯನಾಗಿದ್ದ. ಇಂಥ ದಾವೀದ, ದೇವರ ಮಾರ್ಗದಲ್ಲಿ ಹೋಗುವ ದಾವೀದ, ಅವನೇ ನಿನ್ನ ಮಾರ್ಗವನ್ನು ನನಗೆ ತೋರಿಸು, ನಿನ್ನ ಮಾರ್ಗವನ್ನು ನನಗೆ ಬೋಧಿಸು. 23ನೇ ಕೀರ್ತನೆ, ಯೆಹೋವ ನನಗೆ ಕುರುಬನು ಕೊರತೆ ಪಡೆಯನು. 84ನೇ ಕೀರ್ತನೆ ಹೇಳ್ತದೆ, ನಿನ್ನ ಆಲಯದಲ್ಲಿ ಕಳೆಯುವ ಒಂದು ದಿನ ಅದು ಬೇರೆ 1000 ದಿನಕ್ಕಿಂತ ಎಷ್ಟೇ ಉತ್ತಮ ಎಂಬುದಾಗಿ ಹೇಳುವ ಈ ದಾವೀದ, ಕಿನ್ನರಿ ಬಾರಿಸುವ ದಾವೀದ, ಜನರು ಹೊಗಳಿದ ದಾವೀದ, 10,000 ಜನರನ್ನು ಸೋಲಿಸಿದ ಎಂಬುದಾಗಿ ಹೇಳಿದ ಆ ದಾವೀದನ ಜೀವಿತದಲ್ಲಿ ಸಹ, ದೇವರಿಗೋಸ್ಕರ ನಡೆದ ದಾವೀದನ ಜೀವಿತದಲ್ಲಿ ಸಹ ಅವನ ಮನಸ್ಸನ್ನು ವಂಚಿಸಿದ್ದು ಇದೇ ಸೈತಾನನಾಗಿದ್ದಾನೆ. ಉರಿಯನ ಹೆಂಡತಿಯನ್ನು ಅವನು ಏನು ಮಾಡಿದ? ಅಪೇಕ್ಷಿಸುವಂತೆ ಅವನ ಮನಸ್ಸನ್ನು ಡೈವರ್ಟ್ ಮಾಡಿ ಅವನ ಜೀವಿತವನ್ನು ಹಾಳು ಮಾಡಿದ ವ್ಯಕ್ತಿ ಯಾರ ಹೇಳಿದ್ರೆ, ಅದು ಸೈತಾನನಾಗಿದ್ದಾನೆ. ಇವತ್ತು ಅನೇಕರು ಆತ್ಮಹತ್ಯೆ ಯಾಕೆ ಮಾಡ್ತಾರೆ? ಅದು ಸೈತಾನ ಮಾಡುವುದಲ್ಲ, ಅವರೇ ಅವರಾಗಿ ಮಾಡುವಂತೆ ಮಾಡುತ್ತಾರೆ. ದೇವರ ಮಕ್ಕಳು ಇವತ್ತು ನನ್ನ ಮಾತುಗಳನ್ನು ಕೇಳುತ್ತಿರುವಾಗ ನೀವು ಒಂದು ತಿಳಿದುಕೊಳ್ಬೇಕಂತ ಹೇಳಿದ್ರೆ, ನೀವು ಸ್ವಸ್ಥ ಚಿತ್ತರಾಗಿರಬೇಕು. ಅನೇಕ ಯವನಸ್ಥ ಮಕ್ಕಳು ನೋಡ್ರಿ, ಕಾರಣವಿಲ್ಲದೆ ಸುಸೈಡ್ ಮಾಡ್ತಾ ಇದ್ದಾರೆ. ಕೆಲವರು ದಪ್ಪ ಆಗಿದ್ದೇನೆ ಅಂತ ಸುಸೈಡ್ ಮಾಡ್ತಾರೆ, ಕೆಲವರು ನಾನು ಚಂದ ಇಲ್ಲ ಅಂತ ಸುಸೈಡ್ ಮಾಡ್ತಾರೆ, ಕೆಲವರು ಫೇಲ್ ಆದಂತ ಸುಸೈಡ್ ಮಾಡ್ತಾರೆ. ಇದು ಯಾರು ಮಾಡುದು? ಸೈತಾನ ಅವರ ಮನಸ್ಸಿನಲ್ಲಿ ವಂಚಿಸುವುದು. ಪೇತ್ರನು ನಮಗೆ ಬರೆಯುತ್ತಿದ್ದಾನೆ, ಸ್ವಸ್ಥ ಚಿತ್ತರಾಗಿರಿ, ಎಚ್ಚರವಾಗಿರಿ ಎಂಬುದಾಗಿ ಅವರು ಹೇಳ್ತಾ ಇದ್ದಾರೆ. ದೇವರ ಮಕ್ಕಳು ಯಾವಾಗಲೂ ಎಚ್ಚರವಾಗಿರಬೇಕು. ದೇವರ ಮಕ್ಕಳು ಯಾವಾಗಲೂ ದೇವರನ್ನೇ ನೋಡುವವರಾಗಿರಬೇಕು. 25ನೇ ಕೀರ್ತನೆ 1ನೇ ವಾಕ್ಯ ಹೇಳ್ತದೆ, ಯೆಹೋವನಿಂದಲೇ ನಾನು ಮನಸ್ಸಿಟ್ಟಿದ್ದೇನೆ. ಹಾಗಿದ್ರೆ ಮನಸ್ಸು ಎಂಬುದು ಬಹಳ ಇಂಪಾರ್ಟೆಂಟ್ ಆಗಿದೆ.
ನೀವು ನೋಡಿ ಮಾರ್ಕನ ಬರೆದ ಸುವಾರ್ತೆಯಲ್ಲಿ ನಾವು ನೋಡುವುದಾದ್ರೆ 8ನೇ ಅಧ್ಯಾಯ 25ನೇ ವಾಕ್ಯ ಓದುವಾಗ, ಮಾರ್ಕನ ಬರೆದ ಸುವಾರ್ತೆ 8ನೇ ಅಧ್ಯಾಯ 25ನೇ ವಾಕ್ಯ ನೀವು ಗಮನಿಸುವಾಗ, ಅಲ್ಲಿ ಯೇಸು ಸ್ವಾಮಿ ಒಂದು ಶಿಷ್ಯರ ಹತ್ರ ಒಂದು ಪ್ರಶ್ನೆ ಕೇಳ್ತಾ ಇದ್ದಾನೆ. ಅದರಲ್ಲಿ ಪೇತ್ರ ಇದ್ದಾನೆ. ಅಲ್ಲಿ ಪೇತ್ರ ಇರುವಾಗ ಶಿಷ್ಯರ ಹತ್ರ ಹೀಗೆ ಕೇಳ್ತಾರೆ, ಜನರು ನನ್ನನ್ನು ಏನೆನ್ನುತ್ತಾರೆ, ಜನರು ನನ್ನನ್ನು ಏನ್ ಹೇಳ್ತಾರೆ ಎಂಬುದಾಗಿ ಯೇಸು ಸ್ವಾಮಿ ಏನ್ ಮಾಡ್ತಾನೆ, ಪ್ರಶ್ನೆ ಕೇಳ್ತಾನೆ. ಆ ಶಿಷ್ಯರು ಏನ್ ಹೇಳ್ತಾರೆ, ಕೆಲವರು ನಿನ್ನ ಸ್ನಾನಿಗಳಾದ ಯೋಹಾನ ಹೇಳ್ತಾರೆ, ಇನ್ನು ಕೆಲವರು ಯೆರೆಮೀಯ ಹೇಳ್ತಾರೆ, ಇನ್ನು ಕೆಲವರು ಪ್ರವಾದಿ ಹೇಳ್ತಾರೆ. ಹಾಗೆಲ್ಲ ಹೇಳುವಾಗ ಯೇಸು ಸ್ವಾಮಿ ಪೇತ್ರನ ಹತ್ರ ಕೇಳ್ತಾರೆ, ನೀನೇನ್ ಹೇಳ್ತೀನಿ? ಅವರೆಲ್ಲ ಹೇಳಿ ಆಯ್ತಲ್ಲ ಬಿಡು, ನೀನು ಏನ್ ಹೇಳ್ತಿ, ಈಗ ನನ್ನ ಬಗ್ಗೆ ಏನ್ ಹೇಳ್ತಿ ಅಂತ ಹೇಳುವಾಗ ಪೇತ್ರ ಹೇಳ್ತಾನೆ, ನೀನು ಬರಬೇಕಾಗಿರುವ ಕ್ರಿಸ್ತನು, ನೀನು ಬರಬೇಕಾಗಿರುವ ದೇವ ಕುಮಾರನೇ ಎಂಬುದಾಗಿ ಹೇಳುವಾಗ ಯೇಸು ಸ್ವಾಮಿ ಅವರ ಬಗ್ಗೆ ಹೇಳ್ತಾನೆ, ಈ ಗುಟ್ಟು ನಿನಗೆ ಕೊಟ್ಟದ್ದು ನರ ಮನುಷ್ಯರಲ್ಲ, ಈ ಗುಟ್ಟನ್ನು ತಿಳಿಸಿದ ಯಾರಾಗಿದ್ದಾರೆ, ಪರಲೋಕದ ದೇವರು ಎಂಬುದಾಗಿ ಹೇಳ್ತಾ ಇದ್ದಾರೆ. ನೋಡಿ, ಆ ಒಂದು ಸಂದರ್ಭದಲ್ಲಿ ಯೇಸು ಸ್ವಾಮಿ ಯಾಕೆ ಶಿಷ್ಯರ ಹತ್ರ ಕೇಳಿದ ಅಂತ ಹೇಳಿದ್ರೆ, ಯೇಸು ಸ್ವಾಮಿಗೆ ಶಿಷ್ಯರು ನನ್ನನ್ನು ತಿಳಿದುಕೊಂಡಿದ್ದಾರೆ ಇಲ್ಲವ ಎಂಬುದಾಗಿ ಅವರಿಗೆ ಗೊತ್ತಾಗಬೇಕಾಗಿತ್ತು. ಹಾಗಾದ್ರೆ ನನ್ನ ಶಿಷ್ಯರು ನನ್ನನ್ನು ತಿಳಿದುಕೊಂಡಿದ್ದಾರಾ ಎಂಬುದಾಗಿ ಅವರು ತಿಳಿದುಕೊಳ್ಳುವುದಕ್ಕೋಸ್ಕರ ಅವರ ಹತ್ರ ಪ್ರಶ್ನೆ ಕೇಳ್ತಾ ಇದ್ದಾರೆ. ಅಂದ್ರೆ ಅದರ ಅರ್ಥ ನಮ್ಮವರು ಅಂತ ಹೇಳಿದ್ರೆ ಯಾರಂತ ಹೇಳಿದ್ರೆ, ನಮ್ಮನ್ನು ಅರ್ಥ ಮಾಡಿಕೊಂಡವರು. ಇವತ್ತು ನಿಮ್ಮನ್ನು ಅರ್ಥ ಮಾಡಿಕೊಂಡವರೇ ನಿಮ್ಮವರಾಗಿದ್ದಾರೆ. ಯಾರು ನಿಮ್ಮನ್ನು ಅರ್ಥ ಮಾಡಿಕೊಳ್ಳಲಿಲ್ಲ ಅವರು ನಿಮ್ಮವರು ಅಲ್ಲ. ಯೇಸು ಸ್ವಾಮಿ ಶಿಷ್ಯರನ್ನು ಅರ್ಥ ಮಾಡಲಿಕ್ಕೆ ಹೋಗುವುದರಿಂದ ಆ ಪ್ರಶ್ನೆಯಲ್ಲಿ ಕೇಳ್ತಾ ಇದ್ದಾನೆ. ಅರ್ಥ ಮಾಡಿಕೊಳ್ಳುವವರು ಯಾರು ಗೊತ್ತುಂಟ? ಅರ್ಥ ಮಾಡಿಕೊಳ್ಳುವವರು ಯಾರಂತ ಹೇಳಿದ್ರೆ, ನಿನ್ನ ಬಲಹೀನತೆಯನ್ನು ಮುಚ್ಚಿ ನಿನ್ನನ್ನು ಪ್ರಶಂಸೆ ಪಡಿಸುವವರೇ ನಿನ್ನನ್ನು ಅರ್ಥ ಮಾಡುವವರು. ಯೇಸು ಸ್ವಾಮಿ ನಮ್ಮನ್ನು ಅರ್ಥ ಮಾಡಿಕೊಂಡಿದ್ದಾನೆ. ಇಲ್ಲಿ ಶಿಷ್ಯರನ್ನು ಅರ್ಥ ಮಾಡಿಕೊಂಡು ಹೋಗ್ತಾ ಇದ್ದಾನೆ. ಹಾಗಾದ್ರೆ ಯಾರು ನಮ್ಮನ್ನು ಅರ್ಥ ಮಾಡಿಕೊಂಡು ಅಂತ ಹೇಳಿದ್ರೆ, ನಮ್ಮನ್ನು ಬಿಟ್ಟು ಹೋಗುವವರು ನಮ್ಮನ್ನು ಅರ್ಥ ಮಾಡಿಕೊಳ್ಳುವವರಲ್ಲ. ನೀವು ನೋಡಿ 1 ಯೋಹನ ಪತ್ರಿಕೆ 2ನೇ ಅಧ್ಯಾಯ 19ನೇ ವಾಕ್ಯ ಓದಿ ನೋಡಿ. 1 John chapter 2 verse 19. ಅವರು ನಮ್ಮನ್ನು ಏನ್ ಮಾಡಿದ್ರು? ಬಿಟ್ಟು ಹೊರಟು ಹೋದರು. ಆದರೆ ಅವರು ಏನಾಗಲಿಲ್ಲ? ನಮ್ಮವರಾಗಿರಲಿಲ್ಲ. ನಮ್ಮವರು ಯಾವಾಗಲೂ ಏನ್ ಮಾಡೋದಿಲ್ಲ? ಗಟ್ಟಿಯಾಗಿ ಹೇಳ್ರಿ, ಒಬ್ಬರೊಬ್ಬ ಕೈ ಕೊಟ್ಟಿ, ನಮ್ಮವರು ಬಿಟ್ಟು ಹೋಗೋದಿಲ್ಲ ಹೇಳ್ರಿ. ನಮ್ಮವರು ಬಿಟ್ಟು ಹೋಗುವುದಿಲ್ಲ. ನಮ್ಮವರು ಯಾವಾಗಲೂ ನಮ್ಮ ಜೊತೆ ಇರ್ತಾರೆ, ನಮ್ಮನ್ನು ಆಧರಿಸ್ತಾರೆ, ನಮ್ಮನ್ನು ಎನ್ಕರೇಜ್ ಮಾಡ್ತಾರೆ, ಬಿದ್ದವರನ್ನು ಎತ್ತುತ್ತಾರೆ. ಇಲ್ಲಿ ಅದೇ ವಾಕ್ಯ ಇರ್ತದೆ. ಮತ್ತೆ ಓದಿ, ಅರ್ಥ ಆಗ್ತದೆ ನಿಮಗೆ. ಆಮೆನ್. ಅವರು ನಮ್ಮವರಾಗಿರ್ತಿದ್ರೆ ಅವರು ಯಾರ ಜೊತೆ ಇರ್ತಿದ್ರು? ನಮ್ಮವ ಜೊತೆ ಇರ್ತಿದ್ರು. ಮತ್ತೆ ಆದರೆ ಅವರು ನಮ್ಮನ್ನು ಬಿಟ್ಟು ಹೋಗದ್ರಿಂದ ಕ್ರೈಸ್ತರೆನಿಸಿಕೊಳ್ಳುವವರು ಎಲ್ಲರೂ ನಮ್ಮವರಲ್ಲವೆಂದು. ಆಮೆನ್. ಹಲ್ಲೆಲೂಯಾ. ಪ್ರೈಸ್ ದಿ ಲಾರ್ಡ್. ಆಮೆನ್. ಹಲ್ಲೆಲೂಯಾ. ಅನೇಕ ಕ್ರೈಸ್ತರಿದ್ದಾರೆ. ಆಮೆನ್. ಕ್ರೈಸ್ತರಿದ್ರು ಸಹ ಅವರು ದೇವರನ್ನು ತಿಳಿದುಕೊಳ್ಳಲಿಲ್ಲ. ನಾನು ಏನು ಹೇಳಲಿಕ್ಕೆ ಇಷ್ಟಪಡ್ತೇನೆ ಅಂತ ಹೇಳಿದ್ರೆ, ನಿನ್ನ ಬಲಹೀನತೆಯಲ್ಲಿ ನಿನ್ನನ್ನು ಬಿಟ್ಟು ಹೋಗದವರೇ ನಿನ್ನನ್ನು ತಿಳಿದುಕೊಂಡವರೇ ಇದ್ದಾರೆ. ಇಲ್ಲಿ ಯೇಸು ನನ್ನನ್ನು ಯಾರು ಎಂಬುದಾಗಿ ಹೇಳುವಾಗ ಅಲ್ಲಿ ನೋಡಿ ಪೇತ್ರ ಹೇಳ್ತಾರೆ, ನೀನು ಬರಬೇಕಾಗಿರುವ ಕ್ರಿಸ್ತನೇ, ನೀನು ಬರಬೇಕಾಗಿರುವ ದೇವಕುಮಾರನೇ ಎಂಬುದಾಗಿ ಹೇಳುವಾಗ ಆ ಸಂದರ್ಭದಲ್ಲಿ ಯೇಸು ಸ್ವಾಮಿ ಪೇತ್ರನಂತ ಹೇಳ್ತಾನೆ, ಈ ಒಂದು ರೆವಲ್ಯೂಷನ್ಗೆ ಸಿಕ್ಕಿದ್ದು ಇದು ಮನುಷ್ಯನಿಂದ ಅಲ್ಲ, ಇದು ಪರಲೋಕದ ದೇವರಿಂದ ಎಂಬುದಾಗಿ ಅವನನ್ನು ಪ್ರಶಂಸೆ ಮಾಡ್ತಾರೆ. ಪ್ರಶಂಸೆ ಮಾಡಿದ ನಂತರ ಯೇಸು ಸ್ವಾಮಿ ಅಲ್ಲಿ ತನ್ನ ಶಿಷ್ಯರ ಹತ್ರ ಹೇಳ್ತಾ ಇದ್ದಾರೆ, ಏನು ಗೊತ್ತಿಲ್ಲ, ನಾನು ಕಷ್ಟದಲ್ಲಿ ಹೋಗಬೇಕಾಗಿದೆ, ನಾನು ಮರಣದಲ್ಲಿ ಹೋಗಬೇಕಾಗಿದೆ, ನನಗೆ ಕೋಲಿನಿಂದ ಪೆಟ್ಟು ಕೊಡುತ್ತಾರೆ, ನನಗೆ ಶಿಲುಬೆಗೆ ಹಾಕುತ್ತಾರೆ, ನನ್ನ ಕೈಗಳಿಗೆ ಏನಾಗ್ತಾರೆ, ಮೊಳೆಯನ್ನು ಜಡಿಯುತ್ತಾರೆ. ಈ ಎಲ್ಲ ವಿಷಯ ಹೇಳುವಾಗ ಕೂಡಲೇ ಪೇತ್ರ ಏನ್ ಮಾಡ್ತಾರೆ ಅಂತ ಹೇಳಿದ್ರೆ, ಯೇಸು ಸ್ವಾಮಿಯನ್ನು ಸೈಲಿಗೆ ಕರೆದುಕೊಂಡು ಹೇಳ್ತಾ ಇದ್ದಾರೆ, ಇದೆಲ್ಲ ಆಗ್ಬಾರ್ದು, ಇದೆಲ್ಲ ನಡಿಬಾರ್ದಂತ ಬೈಬಲ್ ಹೇಳ್ತದೆ. ನೋಡಿ, ನೀವು ವಾಕ್ಯ ಓದುವುದಾದ್ರೆ ನಿಮಗೆ ಗೊತ್ತಾಗ್ತದೆ. ಮಾರ್ಕನ ಬರೆದ ಸುವಾರ್ತೆಯನ್ನು ನಾವು ನೋಡ್ಲಿಕ್ಕೆ ಸಾಧ್ಯ. 8ನೇ ಅಧ್ಯಾಯ 32ನೇ ವಾಕ್ಯ. ಏನಂತೆ ಯೇಸುವನ್ನು ಗದರಿಸಲಿಕ್ಕೆ ಶುರು ಮಾಡಿದಂತೆ. ಪೇತ್ರ ಗದರಿಸಲಿಕ್ಕೆ ಶುರು ಮಾಡಿ ಯೇಸು ಹೇಳಿದ, ನನಗೆ ಪೆಟ್ಟು ಕೊಡ್ತಾರೆ, ಅದು ಕೊಡ್ತಾರೆ ಅಂತ ಹೇಳುವಾಗ ಪೇತ್ರ ಬೆಲ್ಲ ಬಂದು ಹೇಳ್ತಾ ಇದ್ದಾರೆ, ಹಾಗೆಲ್ಲ ಹೇಳ್ಬೇಡ, ನಾಳೆ ಯಾರು ನಮ್ಮೊತ್ತಿಗೆ ಬರುವುದಿಲ್ಲ ಅಂತ. ಯಾರು ಹೇಳಿದ್ರು? ಪೇತ್ರ
ಹೇಳ್ತಾನೆ, ಸೈತಾನನೇ ನನ್ನನ್ನು ಬಿಟ್ಟು ತೊಲಗಿ ಹೋಗಿ ಎಂಬುದಾಗಿ ಹೇಳ್ತಾನೆ. ಇಲ್ಲಿ ನಿಮಗೆ ಆಶ್ಚರ್ಯ ಆಗ್ತದೆ ಏನಂತ ಹೇಳಿದ್ರೆ, ಒಂದು ಸರ್ತಿ ಅವನಿಗೆ ಆ ಒಂದು ಯಾರು ಎಂಬುದಾಗಿ ಪ್ರಕಟಣೆ ಸಿಕ್ಕುವಾಗ ಯೇಸು ಸ್ವಾಮಿ ಹೇಳ್ತಾ ಇದ್ದಾರೆ, ಈ ಒಂದು ಗುಟ್ಟು ನಿನಗೆ ಸಿಕ್ಕಿದ್ದು ಮನುಷ್ಯರಿಂದ ಅಲ್ಲ ಪರಲೋಕದಿಂದ ಅಂತ ಹೇಳ್ತಾರೆ. ಆಮೇಲೆ ನೆಕ್ಸ್ಟ್ ಅವನ ಬಗ್ಗೆ ಹೇಳುವಾಗ, ಯೇಸುವಿನ ಬಗ್ಗೆ ಹೇಳುವಾಗ, ಯೇಸುವಿನ ಮುಂದಿನ ಜೀವಿತದಲ್ಲಿ ಏನಾಗ್ತದೆ ಹೇಳುವಾಗ ಅದಕ್ಕೆ ತಡೆಯಾಗಿ ಯಾರು ಬಂದದ್ದು? ಪೇತ್ರ ಬಂದದ್ದು. ಯೇಸು ಸ್ವಾಮಿ ಶರೀರಕ್ಕೆ ಹೋಗುವುದು, ಮರಣ ಅನುಭವಿಸುವುದು, ಪೆಟ್ಟು ತಿನ್ನುವುದು, ಇದು ದೇವರ ಆಲೋಚನೆ ಆಗಿದೆ. ದೇವರ ಆಲೋಚನೆಗೆ ವಿರುದ್ಧವಾಗಿ ಪೇತ್ರ ನಿಲ್ತಾನೆ. ನಾನು ಏನ್ ಹೇಳ್ತೇನೆ ಅಂತ ಹೇಳಿದ್ರೆ, ಕೆಲವು ಸಲ ವೈರಿ ನಿನ್ನ ಮುಂದೆ ಡೈರೆಕ್ಟ್ ನಿನಗೆ ಅಟ್ಯಾಕ್ ಮಾಡದೇ ಇರುವಾಗ ನಿನ್ನ ಫ್ರೆಂಡ್ಸೇ ನಿನ್ನ ವಿರುದ್ಧ ಬಂದು ನಿನ್ನ ಅವರ ಮೂಲಕ ನೀನು ಬೀಳುವಂತೆ ಮಾಡುವುದೇ ಸೈತಾನನ ಒಂದು ಸ್ಟ್ರಾಟಜಿ ಆಗಿದೆ. ಅವನಿಗೆ ಗೊತ್ತಾಯ್ತು, ಸೈತಾನ ಗೊತ್ತಾಯ್ತು, ಡೈರೆಕ್ಟ್ ಆಗಿ ಯೇಸುವಿನ ಮುಂದೆ ಹೋದ್ರೆ ನಾನು ಸೋಲ್ತೇನೆ ಎಂಬುದಾಗಿ ಹೇಳಿ ಅದಕ್ಕೆ ಪೇತ್ರ ಇದ್ದಾನಲ್ಲ, ಪೇತ್ರನ ಮನಸ್ಸಿನಲ್ಲಿ ಹೋಗಿ ಪೇತ್ರನ ಮನಸ್ಸಿನಲ್ಲಿ ಮಾತನಾಡಿ ಯೇಸು ಸ್ವಾಮಿ ಅಂತ ಹೇಳ್ತಾನೆ, ಅಲ್ಲ ಇದು ಆಗಬಾರ್ದು, ಇದು ನಡಿಬಾರ್ದು ಎಂಬುದಾಗಿ ಹೇಳುವಾಗ ಯೇಸು ಸ್ವಾಮಿಗೆ ಗೊತ್ತಾಯ್ತು ತನ್ನ ಚಿತ್ತಕ್ಕೆ ವಿರುದ್ಧವಾಗಿ ಈ ಪೇತ್ರ ನಿಂತಿದ್ದಾನೆ, ಸೈತಾನನೇ ತೊಲಗಿ ಹೋಗಿ ಎಂಬುದಾಗಿ ಪೇತ್ರನನ್ನು ಗದರಿಸುವುದನ್ನು ಇಲ್ಲಿ ಸತ್ಯವೇದದಲ್ಲಿ ಕಾಣಲಿಕ್ಕೆ ಸಾಧ್ಯವಾಗ್ತದೆ. ವೈರಿಯಾಗಿ ನಾಶ ಮಾಡಲಿಕ್ಕೆ ಆಗದದ್ದು ಸ್ನೇಹಿತನಾಗಿ ನಾಶ ಮಾಡಲಿಕ್ಕೆ ಅವರು ಪ್ರಯತ್ನ ಪಡ್ತಾರೆ. ದೇವರಿಂದ ನಿನ್ನನ್ನು ದೂರ ಮಾಡುವವರು ನಿನ್ನ ಸ್ನೇಹಿತರೇ ಅಲ್ಲ. ಹೇಳಿ, ದೇವರಿಂದ ದೂರ ಮಾಡುವವರು ನಮ್ಮ ಸ್ನೇಹಿತರಲ್ಲ, ದೇವರ ಹತ್ತಿರ ಸೇರಿಸುವವನೇ ನಿಜವಾದ ಸ್ನೇಹಿತ. ದೇವರ ಹತ್ತಿರ ನಮ್ಮನ್ನು ಸೇರಿಸುವವನೇ ನಿಜವಾದ ಸ್ನೇಹಿತ. ನೋಡಿ, ದೇವರ ಚಿತ್ತದಿಂದ ದೂರ ಮಾಡುವವರು ನಮ್ಮ ಫ್ರೆಂಡ್ಸ್ ಅಲ್ಲ. ದೇವರ ಚಿತ್ತ ಪ್ರಕಾರ ಎಷ್ಟು ಕಷ್ಟ ಆದ್ರೂ ತೊಂದರೆ ಇಲ್ಲ, ನೀನು ನಿಲ್ಲು ನಡಿ ಎಂಬುದಾಗಿ ಯಾರು ಎನ್ಕರೇಜ್ ಮಾಡ್ತಾರೆ ಅವನೇ ನಿಜವಾದ ಸ್ನೇಹಿತರಾಗಿದ್ದಾರೆ. ಅಂದ್ರೆ ನಾವು ಯಾವಾಗಲೂ ದೇವರ ಚಿತ್ತಕ್ಕೆ ವಿರುದ್ಧವಾಗಿ ಹೋಗಲೇಬಾರದು. ಎಷ್ಟೇ ನಾನು ದೇವರೇ ನಿನ್ನ ಚಿತ್ತ ನನ್ನ ಜೀವಿತ ನಡೆಯಲಿ, ಹೇಳ್ರಿ ನಿನ್ನ ಚಿತ್ತ ನನ್ನ ಜೀವಿತದಲ್ಲಿ ನಡೆಯಲಿ. ದೇವರು ಯಾವಾಗಲೂ ನಮ್ಮ ಪರವಾಗಿ ಇರ್ತಾರೆ, ನಮ್ಮ ಪರವಾಗಿ ಯುದ್ಧ ಮಾಡ್ತಾರೆ. ಇವತ್ತು ನಾನು ಹೇಳ್ತೇನೆ, ನಮ್ಮವರು ಯಾವಾಗಲೂ ನಮ್ಮ ಜೊತೆ ಇರ್ತಾರೆ. ಅಲ್ಲಿ ನಮ್ಮ ಬಲಹೀನತೆ ಇರುವಾಗ ಆ ಬಲಹೀನತೆ ಮುಚ್ಚಿ ನಮ್ಮ ಜೊತೆ ನಿಲ್ಲುವವರೇ ನಮ್ಮ ಸ್ನೇಹಿತರಾಗಿದ್ದಾರೆ. ದೇವರ ಚಿತ್ತದ ಪ್ರಕಾರ ನಾವು ನಡೆಯುವಾಗ ದೇವರು ನಮ್ಮ ಜೊತೆ ಇರ್ತಾನೆ. ನಾನು ಹೇಳಿದೆ, ಸೈತಾನ ಏನ್ ಮಾಡ್ಲಿಕ್ಕೆ ಆಗುದಿಲ್ಲ, ನಮ್ಮನ್ನು ಮುಟ್ಲಿಕ್ಕೆ ಆಗುವುದಿಲ್ಲ, ಸೈತಾನ ನಮ್ಮನ್ನು ನಾಶ ಮಾಡ್ಲಿಕ್ಕೆ ಆಗುವುದಿಲ್ಲ, ಸೈತಾನ ನಮ್ಮನ್ನು ಹಾಳು ಮಾಡ್ಲಿಕ್ಕೆ ಆಗುವುದಿಲ್ಲ. ಸೈತಾನ ಏನ್ ಮಾಡ್ತಾನೆ? ನಮ್ಮ ಮನಸ್ಸನ್ನು ಚಂಚಲ ಮಾಡ್ತಾನೆ. ಮನಸ್ಸನ್ನು ಚಂಚಲ ಮಾಡಿ ನಮ್ಮನ್ನು ನಾವೇ ಏನ್ ಮಾಡ್ತಾನೆ? ನಮ್ಮನ್ನೇ ನಾವು ಏನ್ ಮಾಡಿ ಹಾಳು ಮಾಡುವ ಹಾಗೆ. ಅವನೆಲ್ಲ ಮಾಡುದು ಯಾರು ಮಾಡುದು? ನಾವೇ ಸ್ವತಃ ನಮ್ಮ ಜೀವಿತದಲ್ಲಿ ನಾವು ಬರುವಂತೆ ಮಾಡುವುದೇ ಸೈತಾನನ ಒಂದು ಸ್ಟ್ರಾಟಜಿ ಆಗಿದೆ. ನೀವು ಅರಣ್ಯಕಾಂಡ ಪುಸ್ತಕ 22ನೇ ಅಧ್ಯಾಯದಲ್ಲಿ ಓದುವುದಾದರೆ, ನೀವು ಅರಣ್ಯಕಾಂಡ ಪುಸ್ತಕ 22ನೇ ಅಧ್ಯಾಯದಲ್ಲಿ 2ನೇ ವಾಕ್ಯದಿಂದ ಓದುವುದಾದರೆ ಅಲ್ಲಿ ನಾವು ನೋಡುತ್ತೇವೆ, ಇಸ್ರೇಲ್ ಮಕ್ಕಳು ಎಂಬುದಾಗಿ ಕರೆಯಲ್ಪಟ್ಟುವ ದೇವರ ಮಕ್ಕಳು ಐಗುಪ್ತ ದೇಶದಿಂದ ಅವರು ಹೊರಗೆ ಬರ್ತಾರೆ. ಐಗುಪ್ತ ದೇಶದಿಂದ ಹೊರಗೆ ಬರುವಾಗ ಅಲ್ಲಿ ವಾಕ್ಯ ಇರ್ತದೆ, ಅವರು ಯಾರೆಲ್ಲ ಬಂದ್ರು? ಅವರ ಮಕ್ಕಳು ಸಮೇತ ಬಂದರು. ಹೌದಲ್ಲ? ಚಿಕ್ಕ ಚಿಕ್ಕ ಮಕ್ಕಳು, ಕುರಿ, ದನ ಎಲ್ಲ ಹೊತ್ತುಕೊಂಡು ಅವರು ಏನ್ ಮಾಡ್ತಾ ಇದ್ದಾರೆ? ಐಗುಪ್ತ ದೇಶದಿಂದ ಹೊರಗೆ ಬರ್ತಾ ಇದ್ದಾರೆ. ಐಗುಪ್ತ ದೇಶದಿಂದ ಹೊರಗೆ ಬರುವಾಗ ಅವರ ಹತ್ರ ಕತ್ತಿ ಇಲ್ಲ, ಬಿಲ್ಲು ಇಲ್ಲ, ರಥ ಇಲ್ಲ, ಕುದುರೆ ಇಲ್ಲ, ಏನೂ ಇಲ್ಲ. ಆದರೆ ಅವರು ಬರುವಾಗ ಏನಾಗ್ತದೆ ಅಂತ ಹೇಳಿದ್ರೆ, ಅಲ್ಲಿ ಅವರು ಮೋವಾಬ್ ದೇಶವನ್ನು ದಾಟಬೇಕಾಗಿತ್ತು. ಈ ಮೋವಾಬ್ ದೇಶ ದಾಟಲಿಕ್ಕೆ ಹೋಗುವಾಗ ಅಲ್ಲಿ ಅರಸನಾದದ್ದು ಯಾರು ಅಂತ ಹೇಳಿದ್ರೆ, ಅಲ್ಲಿ ಅರಸನ ಹೆಸರು ಬಾಲಾಕ ಅಂತ. ಈ ಒಂದು ಬಾಲಕ ನಿಜವಾಗಿ ಅವನಲ್ಲಿ ಎಲ್ಲ ಉಂಟು, ವೆಪನ್ಸ್ಗಳುಂಟು, ರಥಗಳುಂಟು, ಎಲ್ಲ ಉಂಟು, ಜನರಿದ್ದಾರೆ, ಶಸ್ತ್ರಭರಿತರಾದ ಜನಗಳಿದ್ದಾರೆ. ಆದ್ರೆ ಇಸ್ರೇಲ್ ಹತ್ರ ಏನಿಲ್ಲ. ಆದ್ರೆ ಇಸ್ರೇಲ್ ಹತ್ರ ಇದ್ದದ್ದು ಯಾರು? ಕರ್ತನು ಮಾತ್ರ. ಕರ್ತನು ಯುದ್ಧ ವೀರನಾದ ಕರ್ತನು ಮಾತ್ರ ಅವರ ಸಂಗಡ ಇದ್ದ. ಹೀಗೆ ಅವರು ಬರುವಾಗ ಅಲ್ಲಿ ಬೈಬಲ್ ಇರ್ತದೆ, ಓದಿ ನೋಡಿ ನೀವು ಬೇಗನೆ. ಅರಣ್ಯಕಾಂಡ ಪುಸ್ತಕ 22ನೇ ಅಧ್ಯಾಯ 2ನೇ ವಾಕ್ಯದಿಂದ 6ನೇ ವಾಕ್ಯದವರೆಗೂ.
ಹೇಳ್ತದೆ, ಈ ಒಂದು ಬಾಲಾಕರು ಏನ್ ಮಾಡಿದ್ರು ಅಂತ ಹೇಳಿದ್ರೆ, ಇಸ್ರೇಲರ ಸೈನ್ಯವನ್ನು ನೋಡಿ ಏನ್ ಮಾಡಿದಂತೆ, ಭಯಭೀತನಾದಂತೆ. ನೋಡಿ, ಅವರ ಹತ್ರ ಯಾವ ಶಸ್ತ್ರಾಸ್ತ್ರ ಇಲ್ಲ, ಆದ್ರೂ ಸಹ ಅವರನ್ನು ನೋಡಿ ಅವನಿಗೆ ಏನಾಯ್ತು, ಹೆದರಿಕೆ ಆಯ್ತು, ಭಯಪಟ್ಟ. ಕಾರಣ ಏನು ಗೊತ್ತಿಲ್ಲ, ಇಸ್ರೇಲ ದೇವರು ಸತ್ಯ ದೇವರಾಗಿದ್ದಾನೆ, ಇಸ್ರೇಲ ದೇವರು ಶೂರನಾದ ದೇವರಾಗಿದ್ದಾನೆ. ಆಗ ಬರುವಾಗ ಅವರಿಗೆ ಗೊತ್ತಾಯ್ತು, ಬಾಲಕನಿಗೆ ಒಂದು ಕನ್ಫರ್ಮ್ ಆಯ್ತು ಏನಂತ ಹೇಳಿದ್ರೆ, ಇವರನ್ನು ಸೋಲಿಸಲಿಕ್ಕೆ ನಮ್ಮಿಂದ ಆಗುವುದೇ ಇಲ್ಲ, ಇವರನ್ನು ನಾಶ ಮಾಡಲಿಕ್ಕೆ ನಮಗೆ ಆಗುವುದಿಲ್ಲ, ಇವರನ್ನು ಎದುರಿಸಲಿಕ್ಕೆ ನಮಗೆ ಆಗುವುದಿಲ್ಲ. ಕಾರಣ ಏನಂತ ಹೇಳಿದ್ರೆ, ಇವರ ದೇವರು ಶೂರನಾದ ದೇವರು, ಇವರ ದೇವರು ಕೆಂಪು ಸಮುದ್ರವನ್ನು ವಿಭಾಗ ಮಾಡಿದ ದೇವರು, ಕೆಂಪು ಸಮುದ್ರದಲ್ಲಿ ದಾಳಿ ಮಾಡಿದ ದೇವರು. ಇವರನ್ನು ಅನೇಕ ಕಷ್ಟಗಳು ಬರುವಾಗ, ವಿಪತ್ತುಗಳು ಬರುವಾಗ ಅವರನ್ನು ರಕ್ಷಿಸಿದ ದೇವರು ಅವನು ಎಂಬುದಾಗಿ ಯಾರಿಗೆ ಗೊತ್ತಾಯ್ತು, ಬಾಲಕನಿಗೆ ಗೊತ್ತಾಯ್ತು. ಆಮೇಲೆ ಆಗ ಅವನಿಗೆ ಒಂದು ತಿಳುವಳಿಕೆ ಬಂತು, ಏನಂತ ಹೇಳಿದ್ರೆ, ಇವರನ್ನು ಸೋಲಿಸಬೇಕಾದ್ರೆ ಇವರ ಮೇಲೆ ಶಾಪವನ್ನು ತರಬೇಕು. ಶಾಪವನ್ನು ತರಬೇಕಾದ್ರೆ ಯಾರನ್ನು ತರಬೇಕು, ಪ್ರವಾದಿಯನ್ನು ತರಬೇಕು. ಆ ಪ್ರವಾದಿ ಹೆಸರೇನು, ಬಿಳಾಮ. ಬಿಳಾಮನನ್ನು ಪತ್ರ ಹೋಗ್ತಾರೆ, ಹಣ ಕೊಡ್ತಾರೆ, ಬಾಲಕರು ಹಣ ಕೊಡ್ತಾರೆ, ಅವನ ಮನೆಗೆ ಹೋಗಿ ಹಣ ಕೊಟ್ಟು ಹೇಳ್ತಾ ಇದ್ದಾರೆ, ನೀನು ಇಸ್ರೇಲರಿಗೆ ವಿರುದ್ಧವಾಗಿ, ದೇವರ ಮಕ್ಕಳಿಗೆ ವಿರುದ್ಧವಾಗಿ ನೀನು ಶಾಪವನ್ನು ನುಡಿಯಬೇಕು ಎಂಬುದಾಗಿ ಅವನ ಬಳಿಗೆ ಹೇಳುವಾಗ, ಬಿಳಾಮನು ಏನ್ ಮಾಡ್ತಾನೆ ಅಂತ ಹೇಳಿದ್ರೆ, ಇವರ ಒಂದು ಯಜ್ಞ ವೇದಿಯನ್ನು ಕಟ್ಟಿ ಹೇಳ್ತಾ ಇದ್ದಾನೆ, ನಾನು ದೇವರ ಹತ್ರ ಕೇಳಿ, ದೇವರ ಸನ್ನಿಧಾನದಲ್ಲಿ ಕೇಳಿ ನಾನು ಬರ್ತೇನೆ, ಅಷ್ಟರ ತನಕ ನೀವು ಹಾಗೆಯೇ ಅಲ್ಲಿ ಇರಿ ಎಂಬುದಾಗಿ ಅವರ ಸೈನಿಕರಿಗೆ ಹೇಳ್ತಾರೆ. ಅಂದ್ರೆ ಅದರ ಅರ್ಥ ಏನಂತ ಹೇಳಿದ್ರೆ, ದೇವರ ಬಳಿ ಅವರು ಯಜ್ಞ ವೇದಿಯನ್ನು ಕಟ್ಟಿ ದೇವರ ಒಂದು ಕೇಳಿ ಅವರನ್ನು ಶಪಿಸಲಿಕ್ಕೆ ಹೋಗುವಾಗ ಅಲ್ಲಿ ಬೈಬಲ್ ಹೇಳ್ತದೆ, ಅವನು ಬಂದು ಏನ್ ಮಾಡ್ತಾನೆ ಅಂತ ಹೇಳಿದ್ರೆ, ಅವರಿಗೆ ಶಾಪ ಆಗಲಿಲ್ಲ, ದೇವರು ಹೇಳಿದ ಹಾಗೆ ಅವರನ್ನು ಆಶೀರ್ವಾದ ಮಾಡಿದ್ದಾನೆ ಎಂಬುದಾಗಿ ವಾಕ್ಯ ಹೇಳ್ತದೆ. ಎರಡನೇ ಸರ್ತಿ ಹಾಗೆ ಇನ್ನೊಮ್ಮೆ ಅವನನ್ನು ಹಣ ಕೊಡ್ತೇನೆ ಅಂತ, ಇನ್ನೂ ಹೆಚ್ಚು ಹಣ ಕೊಡ್ತೇನೆ ಅಂತ ಭಯಂಕರ ಇಂಪ್ಲಸ್ ಭಕ್ತಿಗಳನ್ನು ಅವನ ಬಳಿಗೆ ಕಳಿಸುವಾಗ ಅವನು ಏನ್ ಹೇಳ್ತಾನೆ ಗೊತ್ತಿಲ್ಲ, ಅಲ್ಲಿ ಬಿಳಾಮನು ಏನ್ ಹೇಳ್ತಾನೆ ಗೊತ್ತಿಲ್ಲ, ಆ ಜಾಗ ಸರಿ ಇರಲಿಲ್ಲ, ಹಾಗಾಗಿ ಇನ್ನೊಂದು ಜಾಗದಲ್ಲಿ ಹೋಗಿ ನಾನು ಯಜ್ಞವನ್ನು ಅರ್ಪಿಸಿ ದೇವರ ಹತ್ರ ಏನ್ ಮಾಡ್ತಾ ಇದ್ದೇನೆ, ನಾನು ಪ್ರಾರ್ಥನೆ ಮಾಡುತ್ತೇನೆ ಎಂಬುದಾಗಿ. ನೋಡಿ, ಅವನು ಬಿಳಾಮ ಪ್ರವಾದಿ ಹೇಳಿದ ಮಾತುಗಳನ್ನು ನೋಡ್ರಿ. ಈ ಬಿಳಾಮ ಏನ್ ಮಾಡ್ತಾರೆ ಅಂತ ಹೇಳಿದ್ರೆ, ಆಗ ಮಾಡಿದ್ದು ಜಾಗ ಸರಿ ಇಲ್ಲ, ಈ ಜಾಗದಲ್ಲಿ ಕೇಳಿದ್ರೆ ಖಂಡಿತವಾಗಿ ನೀನು ಹೇಳಿದಾಗೆ ದೇವರು ಹಾಗೆ ಮಾಡುವನು ಎಂಬುದಾಗಿ ಹೇಳುವಾಗ, ಎರಡನೇ ಯಜ್ಞವೇದಿ ಹತ್ರ ಬಂದು ಅವನು ಏನ್ ಮಾಡ್ತಾರೆ, ಆ ದೇವರಿಗೆ ಹೇಳುವಾಗ ತಿರುಗಿ ಅವರನ್ನು ಬಂದು ಶಾಪಿಸಲಿಕ್ಕೆ ಅಲ್ಲಿ ಬಿಳಾಮನಿಗೆ ಆಗಲಿಲ್ಲ. ಬೈಬಲ್ ಹೇಳ್ತದೆ, ಬಿಳಾಮನು ಇಸ್ರಾಯೇಲರನ್ನು ಆಶೀರ್ವಾದ ಮಾಡಿದೆ ಎಂಬುದಾಗಿ. ನಂತರ ನಾವು ನೋಡ್ತೇವೆ 23ನೇ ಅಧ್ಯಾಯ 1ನೇ ವಾಕ್ಯದಲ್ಲಿ ನೋಡುವಾಗ, ಅರಣ್ಯಕಾಲ ಪುಸ್ತಕ 23ನೇ ಅಧ್ಯಾಯ 1ನೇ ವಾಕ್ಯ, ಎಷ್ಟಂತೆ 7 ಯಜ್ಞ ಪೀಠವನ್ನು ಕಟ್ಟಿಸಿ 7 ಓರಿ, ಅಂದ್ರೆ ಫಸ್ಟ್ ಅಲ್ಲಿ 2 ಟಗರನ್ನು ಕೊಟ್ಟ, ಈಗ 7 ಕೊಟ್ರೆ ದೇವರು ಏನ್ ಮಾಡ್ತಾರೆ, ಪ್ರಸನ್ನನಾಗ್ತಾರೆ ಅಂತ ಅವನು ಎನಿಸಿದ. ದೇವರ ಮಕ್ಕಳೇ, ದೇವರು 2 ಮನಸ್ಸುಳ್ಳವನಲ್ಲ, ಮನುಷ್ಯನಿಗೆ 2 ಮನಸ್ಸುಳ್ಳವನು, ದೇವರು ಮುಂದೆ ಮನಸ್ಸುಳ್ಳವನಾಗಿದ್ದಾನೆ. ಎಷ್ಟು ಜನ ಸಂತೋಷ ಮಾಡ್ತಿದ್ದಾರೆ. ನಿನ್ನ ಬಗ್ಗೆ ಒಂದು ತೀರ್ಮಾನ ದೇವರು ತೆಗೆದುಕೊಂಡ್ರೆ ಅದು ಕಡೆಯವರೆಗೆ ನಡೆಸಲಿಕ್ಕೆ ಅವನು ಶಕ್ತನಾಗಿದ್ದಾನೆ, ಅವನ ಮಾತಿನಲ್ಲಿ ನಂಬಿಗಸ್ತನಾಗಿದ್ದಾನೆ. ಬೈಬಲ್ ಹೇಳ್ತದೆ, ಇಸ್ರೇಲರಿಗೆ ಶುಭವಾಗಬೇಕೆಂಬುದೇ ದೇವರ ಚಿತ್ತವಾಗಿದೆ ಎಂಬುದಾಗಿ ವಾಕ್ಯ ಹೇಳ್ತದೆ. ಈಗ 3ನೇ ಯಜ್ಞವೇದಿ ಹತ್ರ ಹೋಗಿ ಅವನು ಎನಿಸಿದ, ಈಗ ಅದು ನನಗೆ ಹಣ ಬರ್ತದೆ ಅಂತ ಎನಿಸಿದ. ಆದರೆ 3ನೇ ಸರ್ತಿ ಸಹ ದೇವರು ಬಿಳಾಮನ ಹತ್ರ ಹೇಳ್ತಾನೆ, ಅವರು ನನ್ನ ಜನರು, ಅವರು ಜನರು, ಅವರನ್ನು ನೀವು ಆಶೀರ್ವದಿಸಬೇಕೆಂಬುದಾಗಿ ಬಿಳಾಮನಿಗೆ ಹೇಳಿದ ಪ್ರಕಾರ ಬಿಳಾಮನು ಇಸ್ರೇಲ್ ಮಕ್ಕಳನ್ನು 3ನೇ ಸಾರಿ ಆಶೀರ್ವಾದ ಮಾಡುವುದು ಸತ್ಯವೇದದಲ್ಲಿ ತಿಳಿಯಲಿಕ್ಕೆ ಸಾಧ್ಯವಾಗ್ತದೆ. ನಾನು ಏನು ಹೇಳ್ತೇನೆ ಅಂತ ಹೇಳಿದ್ರೆ, ಒಬ್ಬ ಪ್ರವಾದಿ ಸಹ ಶಾಪಿಸಲಿಕ್ಕೆ ಆಗುವುದಿಲ್ಲ, ದೇವರು ನಿನ್ನ ಆಶೀರ್ವಾದ ಮಾಡಿದ್ರೆ. ಎಷ್ಟು ಜನ ಬಿಲಿ ಮಾಡ್ತಾರೆ, ಎಷ್ಟು ಜನ ಬಿಲಿ ಮಾಡ್ತಾರೆ. ಹಲ್ಲೆಲೂಯ, ಹಲ್ಲೆಲೂಯ. ಹಾಗಾದ್ರೆ ದೇವರು ನಿನ್ನನ್ನು ಉನ್ನತಕ್ಕೆ ಏರಿಸುವಾಗ, ದೇವರು ನಿನ್ನ ಮೇಲೆ ವಿಸ್ತಾರ ಮಾಡುವಾಗ, ನಿನ್ನ ಜೀವಿತದಲ್ಲಿ ದೊಡ್ಡ ವಾಗ್ದಾನ ಇಟ್ಟಿರುವಾಗ ಸೈತಾನನಿಗೆ ಅದನ್ನು ಮುಟ್ಲಿಕ್ಕಾಗುವುದಿಲ್ಲ, ತೆಗೆಯಲಿಕ್ಕಾಗುವುದಿಲ್ಲ. ನೀನಿವತ್ತು ಎಚ್ಚರವಾಗಿರಬೇಕೆಂಬುದಾಗಿ ಸತ್ಯವೇದ ಹೇಳ್ತಾ ಉಂಟು. ನಾವು ದೇವರು ಮಾಡಿದ ಉಪಕಾರಗಳನ್ನು ಬೇಗ ಮರೆಯುವಂತೆ ಮಾಡುತ್ತಾರೆ. ಒಂದು ಸತಿ ಅದ್ಭುತ ಆಗುವಾಗ ನಾವು ದೇವರ ಹತ್ತಿರ ಬರ್ತೇವೆ, ಆದರೆ ಸ್ವಲ್ಪ ಸಮಯದ ನಂತರ ಅವನು ನಮ್ಮ ಮನಸ್ಸುಗಳಲ್ಲಿ ಬೇರೆ ಆಲೋಚನೆ ಕೊಟ್ಟು ದೇವರಿಂದ ದೂರ ಬರುವಂತೆ ಮಾಡುತ್ತಾನೆ. ದೇವರ ಮಕ್ಕಳೇ, ಬೈಬಲ್ ಸ್ಪಷ್ಟವಾಗಿ ಹೇಳ್ತಾರೆ, ಬಾಲಾಕನು ಇಸ್ರೇಲ್ ಮಕ್ಕಳನ್ನು ಶಪಿಸಲಿಕ್ಕೆ ಬಿಳಾಮನನ್ನು ಕರೆದ, ಆದರೆ ದೇವರು ಬಿಳಾಮನ ಮೂಲಕ ಇಸ್ರೇಲ್ ಮಕ್ಕಳನ್ನು ಶಪಿಸಲಿಕ್ಕೆ ಅವಕಾಶ ಪಡೆಯಲಿಲ್ಲ. ಇವತ್ತು ನಿನ್ನ ಜೀವಿತದಲ್ಲಿ ಸಹ
ದೇವರು ಆಶೀರ್ವಾದ ನಿಧಿಯಾಗಿ ನಿನ್ನನ್ನು ಮಾಡ್ತಾನೆ. ನಾನು ಬಲವಾಗಿ ನಂಬ್ತೀನಿ, ಇವತ್ತು ನಿಮ್ಮ ಜೀವಿತದಲ್ಲಿ ನೀವು ಹೋಗುವ ಎಲ್ಲ ಅವಸ್ಥೆಗಳಿಂದ ದೇವರು ಹೊರಗೆ ತರಲಿಕ್ಕೆ ಸಿದ್ಧನಾಗಿದ್ದಾನೆ. ನೀವು ನಂಬಿಕೆಯಲ್ಲಿ ಏನಾಗಬೇಕಂತೆ, ದೃಢವಾಗಿದ್ದು ಅವನನ್ನು ಏನ್ ಮಾಡಬೇಕು, ಎದುರಿಸಬೇಕಂತೆ. ಎಷ್ಟು ಜನ ಎದುರಿಸಲಿಕ್ಕೆ ರೆಡಿಯಾಗಿ ನಂಬಿಕೆಯಲ್ಲಿ ದೃಢವಾಗುವುದು ಬಹಳ ಇಂಪಾರ್ಟೆಂಟ್. ದೇವರು ಕೊಟ್ಟ ಆಯುಧ ನಂಬಿಕೆ. ನಿನ್ನ ಮನಸ್ಸು ಡಿಸ್ಟ್ರಾಕ್ಟ್ ಆಗುವಾಗ ನೀನು ದೇವರ ಸಮ್ಮುಖಕ್ಕೆ ಓಡಿ ಬಂದು ಹೇಳಬೇಕು, ದೇವರೇ ನನ್ನ ಏನು ಮಾಡಬೇಕೆಂಬುದಾಗಿ ಹೇಳಬೇಕು. ಇವತ್ತು ನೀನು ದೇವರ ಹತ್ರ ಕೇಳುವಾಗಲೇ ದೇವರಿಂದ ನಿನಗೆ ಉತ್ತರ ಬರ್ತದೆ. ಇವತ್ತು ಹೇಳಲಿಕ್ಕೆ ಇಷ್ಟಪಡ್ತೇನೆ, ಸೈತಾನ ನಿನ್ನ ಜೀವಿತದಲ್ಲಿ ಯಾವ ಹಾಳು ಮಾಡಲಿಕ್ಕೆ ದೇವರ ಅನುಮತಿ ಕೊಡುವುದಿಲ್ಲ. ಆಮೇಲೆ ಅನೇಕರು ಸೈತಾನನಿಗೆ ಎದುರುತ್ತಾರೆ, ಆದರೆ ಸೈತಾನ ನಿನ್ನನ್ನು ಮುಟ್ಲಿಕ್ಕೆ ಸಹ ಆಗುವುದಿಲ್ಲ. ಯೋಗನ ಪುಸ್ತಕ 1:6 ವಾಕ್ಯದಲ್ಲಿ ನಾವು ನೋಡುತ್ತೇವೆ, ಏನಂತೇಳಿ ಸೈತಾನರ ಬಗ್ಗೆ ಅಲ್ಲಿ ಬರೆಯಲ್ಪಟ್ಟಿದೆ. ಅಲ್ಲಿ ದೇವದೂತರೆಲ್ಲ ದೇವರ ಬಳಿಗೆ ಬರುವಾಗ ಸೈತಾನ ಏನ್ ಮಾಡ್ತಾನೆ ಅಂತ ಹೇಳಿದ್ರೆ, ಲೋಕದ ಸುತ್ತಲೂ ಅವರು ಸಂಚರಿಸಿ ತಿರುಗಿಕೊಂಡು ಅವನು ಸಹ ಯಾರ ಬಳಿಗೆ ಬರ್ತಾ ಇದ್ದಾರೆ, ದೇವರ ಬಳಿಗೆ. ಅಂದ್ರೆ ಅವನು ಸುತ್ತಲೂ ವೀಕ್ಷಣೆ ಮಾಡಿ ಯಾರೆಲ್ಲ ದೇವರ ಸಮ್ಮುಖಕ್ಕೆ ಬರ್ತಾರೆ ಅವರ ಮನಸ್ಸನ್ನು ಹಾಳು ಮಾಡಿ, ಅವರ ಮನಸ್ಸನ್ನು ಡಿಸ್ಟ್ರಾಕ್ಟ್ ಮಾಡಿ ದೇವರಿಂದ ದೂರ ಮಾಡುವುದೇ ಅವರ ಕೆಲಸವಾಗಿದೆ. ಹಾಗಾಗಿ ದೇವರ ಮಕ್ಕಳೇ, ನಾವು ಯಾವಾಗಲೂ ದೂರ ಹೋಗೋದು ಬೇಡ, ದೇವರ ಸಮೀಪಕ್ಕೆ ಬರುವ. ಆತನ ಸಮೀಪಕ್ಕೆ ಬನ್ನಿರಿ, ಆಗ ಆತ ನಿಮ್ಮ ಸಮೀಪಕ್ಕೆ ಬರುತ್ತಾನೆ ಎಂಬುದಾಗಿ. ಹಾಗಾಗಿ ಇವತ್ತು ನೀವು ನಂಬಿಕೆಯಲ್ಲಿ ದೃಢವಾಗಿದ್ದುಕೊಂಡು ಆತನನ್ನು ಎದುರಿಸಲಿ. ನಿಮ್ಮ ಜೀವಿತದಲ್ಲಿ ದೇವರು ದೊಡ್ಡ ಸಾಕ್ಷಿಯನ್ನು ಎಬ್ಬಿಸುವವರಾಗಿದ್ದಾರೆ. ನಾವೆಲ್ಲ ದೇವರ ಸಮ್ಮುಖದಲ್ಲಿ ಎದ್ದು ನಿಲ್ಲುವ. ಎಷ್ಟು ಜನ ಈ ವಾಕ್ಯಕ್ಕೋಸ್ಕರ ರೆಸ್ಪಾನ್ಸ್ ಮಾಡಲಿಕ್ಕೆ ಇಷ್ಟಪಡ್ತಾ ಇದ್ರಿ? ಆದರೆ ನಮಗೆ ಗೊತ್ತಿಲ್ಲದ ಹಾಗೆ ಆತನು ವಿರೋಧಿಯಾಗಿ ಬರುತ್ತಾ ಇದ್ದಾನೆ. ನಾವು ನೋಡಿದೆವು, ಪೇತ್ರನ ಪ್ರಕಟಣೆ ಸಿಕ್ಕಿದ ಅದೇ ಪೇತ್ರನ ಹತ್ರ ಸೈತಾನ ಮನಸ್ಸನ್ನು ಹುಕ್ಕಿ ಅವನ ಮೂಲಕ ದೇವರ ಚಿತ್ತದಿಂದ ಬೇರ್ಪಡಿಸಲಿಕ್ಕೆ ಯೇಸುವನ್ನು ಪ್ರಯತ್ನ ಪಡುವಾಗ ಯೇಸು ಸ್ವಾಮಿ ನೇರವಾಗಿ ಅದನ್ನು ಅರ್ಥೈಸಿದಾಗ, ಇವತ್ತು ನಮ್ಮ ಜೀವಿತದಲ್ಲಿ ಸಹ ನಾವು ಅದನ್ನು ಗುರುತು ಮಾಡಬೇಕು. ಹೇಳಿ, ದೇವರೇ ನನ್ನ ಕಣ್ಣುಗಳು ನಿನ್ನನ್ನೇ ನೋಡುತ್ತದೆ, ನನ್ನ ಕಂಡದರಿಂದ ಎಂದು ನೆನೆಸಿದ ನಾನು ಜೀವಿಸುತ್ತಿರುವೆ. ಯಾರು ಅರಿಯಾದ ನನ್ನ ಚೆನ್ನಾಗಿ ಅರಿತು ಹುಡುಕಿ ಬಂದ ಒಳ್ಳೆಯ ಯೇಸುವೇ. ಅದು ಅರಿಯಾದ ನನ್ನ ಚೆನ್ನಾಗಿ ಅರಿತು ಹುಡುಕಿ ಬಂದ ಒಳ್ಳೆಯ ಯೇಸುವೇ. ಸುಂದರವಾದ ಕಣ್ಣುಗಳು ನನ್ನ ಕಂದದಿಂದ ಏನು ಎಂದು ನೆನೆಸಿದ ನಾನು ಜೀವಿಸುತ್ತಿರುವೆ. ನನ್ನ ಸುಂದರವಾದ ಕಣ್ಣುಗಳು ನನ್ನ ಕಂದದಿಂದ ಏನು ಎಂದು ನೆನೆಸಿದ ನಾನು ಜೀವಿಸುತ್ತಿರುವೆ. ಈ ವಾಕ್ಯವನ್ನು ಕೇಳುತ್ತಾ ಇದ್ದೇವೆ. ಪೇತ್ರನ ಜೀವಿತದಲ್ಲಿ ಯಾವ ಪ್ರಕಟಣೆ ಅವರಿಗೆ ಸಿಕ್ಕಿತು, ಅದೇ ಪೇತ್ರನ ಮನಸ್ಸನ್ನು ಚಂಚಲ ಸೈತಾನ ಮಾಡ್ತಾನೆ. ಯೇಸು ಸ್ವಾಮಿ ಮೊದಲೇ ಹೇಳುತ್ತಾನೆ, ಪೇತ್ರನೇ ನೀನು ನಾನು ಯಾರಂತ ಗೊತ್ತಿಲ್ಲ ಅಂತ 3 ಸಾರಿ ಹೇಳ್ತೀನಿ. 3 ಸಾರಿ ಹೇಳುವಾಗ ಕೋಳಿ ಕೂಗುತ್ತದೆ ಅಂತ ಹೇಳ್ತಾರೆ. ಅದೇ ಪ್ರಕಾರ ಆಗುತ್ತದೆ. ಬೈಬಲ್ ಹೇಳ್ತದೆ, 3ನೇ ಸಾರಿ ಆ ಕೋಳಿ ಕೂಗುವಾಗ ಪೇತ್ರನ ಕಣ್ಣುಗಳು ಯೇಸುವಿನ ಕಣ್ಣುಗಳನ್ನು ನೋಡುವಾಗ ಪೇತ್ರನು ಪಶ್ಚಾತ್ತಾಪ ಪಟ್ಟ. ಪೇತ್ರನಿಗೆ ಗೊತ್ತಾಯಿತು, ನನ್ನ ಮನಸ್ಸು ಚಂಚಲವಾದ್ದರಿಂದ, ನನ್ನ ಮನಸ್ಸನ್ನು ನಾನು ಬಿಟ್ಟುಕೊಟ್ಟದ್ರಿಂದ ಈ ಪರಿಸ್ಥಿತಿ ಬಗ್ಗೆ ಎಂಬುದಾಗಿ ಗೊತ್ತಾಯಿತು. ಬೈಬಲ್ ಹೇಳ್ತದೆ, ಕೊನೆಗೆ ಇದೇ ಪೇತ್ರ ಯೇಸುಗೋಸ್ಕರ ರಕ್ತ ಸಾಕ್ಷಿಯಾಗಿ ಹೇಳ್ತಾನೆ. ಇವತ್ತು ನಮ್ಮ ಮನಸ್ಸು ಚಂಚಲವಾಗುವುದು ಬೇಡ, ನಾವು ಬಿಟ್ಟುಕೊಡುವುದು ಬೇಡ, ಯಾರಿಗೆ ಬಿಟ್ಟುಕೊಡಬೇಕು. ನಾವು ನಮ್ಮ ಮಕ್ಕಳನ್ನು ಬಿಡಬಾರ್ದು, ನಮ್ಮ ಸಭೆಯ ಮಕ್ಕಳನ್ನು ಬಿಡಬಾರ್ದು. ಯಾಕಂತ ಹೇಳಿದ್ರೆ ದೇವರ ಆಸ್ತಿ ನಾವು ಒಟ್ಟಿಯಾಗಿರಬೇಕು, ನಾವು ಒಟ್ಟಿಗೆ ನಡೆದುಕೊಳ್ಳಬೇಕು, ಯಾರು ಚಂಚಲವಾಗಬಾರದು. ಥ್ಯಾಂಕ್ ಯು ಲಾರ್ಡ್. ಕರ್ತನೇ ನಿನಗೆ ಸ್ತೋತ್ರವಾಗಲಿ. ನಿನ್ನ ವಚನದೊಂದಿಗೆ ನಮಗೆ ಮಾತನಾಡಲಿಕ್ಕೆ ಸ್ತೋತ್ರ. ಇಲ್ಲಿ ಸೇರುವ ಎಲ್ಲ ನಿನ್ನ ಮಕ್ಕಳನ್ನು ಆಶೀರ್ವಾದ ಮಾಡಿ ದೇವರೇ. ಬೆಳಿಗ್ಗೆಯಿಂದ ಸಂಘ ಮಧ್ಯಾಹ್ನ